ಇನ್ನು ಇದೆಲ್ಲದರ ಜೊತೆಗೆ ದಿನೇಶ್ ಗುಂಡೂರಾವ್ ಆಡಿರುವಂಥ ಮಾತುಗಳಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಧಾರವಾಡದಲ್ಲಿ ಹೇಳಿದ್ದಾರೆ ದಿನೇಶ್, ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಒಪ್ಕೋತೀವಿ. ಸಿಎಂ ಸೇರಿದಂತೆ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಓಕೆ ಅಂತೀವಿ. ಯಾರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಡೆಡ್ಲೈನ್ ಇಲ್ಲ. ಇಲಾಖೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ದೆಹಲಿಗೆ ಹೋಗಿದ್ರು, ಈ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಅಂತಾರೆ ದಿನೇಶ್. ಧಾರವಾಡದಲ್ಲಿ ದಿನೇಶ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾವೆಲ್ಲರೂ ಒಂದಾಗಿದ್ದೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೆ ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಕ್ಕೂ ಸರ್ಕಾರದ ಕಾರ್ಯಕ್ರಮಗಳಿಗೂ ಇದಕ್ಕೇನೂ ಸಂಬಂಧ ಇಲ್ಲ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದೆಲ್ಲ ಒಪ್ಕೊಳ್ತೀವಿ ಅಂತ ಮುಖ್ಯಮಂತ್ರಿ ಸಮೇತ ಪ್ರತಿಯೊಬ್ಬರು ಶಾಸಕರ ಅಭಿಪ್ರಾಯ. ಅದರಿಂದ ಇದರಲ್ಲಿ ಸಮಸ್ಯೆನೇ ಇಲ್ಲ. ಡೈಲಿ ಅವ್ರದ್ದು ಖಾಸಗಿ, ಅವರು ಒಂದು ಖಾಸಗಿ ಅಲ್ಲ, ಅವರ ಒಂದು ಇಲಾಖೆಯ ಒಂದು ಕಾರ್ಯಕ್ರಮಗಳಿತ್ತು, ಅದಕ್ಕೆ ದೆಹಲಿಗೆ ಹೋಗಿದ್ರು. ನಾವೆಲ್ಲರೂ ಒಂದಾಗಿದ್ದೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೆ ಅಂತ ನಾವು ಹೇಳಿ. ಇನ್ನು DK ಬ್ರದರ್ಸ್ ದೆಹಲಿಗೆ ಹೋಗಿ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಹೋಮ್ ಮಿನಿಸ್ಟ್ರಿಗೆ. ಆವಾಗ ಅವ್ರು ಹೇಳಿಕ್ಕೆ ಚೆನ್ನಾಗಿದೆ, ಮಾಡೋದೇ ರಾಜಕೀಯ, ಅದರಲ್ಲಿ ಬೆಳವಣಿಗೆ ಏನಿದೆ ಅಂತ ಕೇಳಿದ್ದಾರೆ ಪರಮೇಶ್ವರ್. ಮಾಡೋದೇ ರಾಜಕಾರಣ, ಇದಕ್ಕೆ ಅಲ್ವಾ ರಾಜಕಾರಣ ಅಂತ ಹೇಳೋದು. ರಾಜಕಾರಣ ಅನ್ನೋ ಪದದಲ್ಲೇನೇ ಇವೆಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ಬರ್ತವೆ. ಪ್ರತ್ಯೇಕ ರಾಜಕೀಯ ಅನ್ನುವಂಥದ್ದು ಏನೂ ಇಲ್ಲ ಅಂದಿದ್ದಾರೆ ಗೃಹ ಸಚಿವರು. ಡೆಲ್ಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರು ಭೇಟಿಯಾಗಿದ್ದಾರೆ, ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಒಂದು ಸುದೀರ್ಘ ಸಭೆ ಬೇರೆ ನಡೆಸಿದ್ರಿ, ಏನು ಸರ್? ಅದೇ ರಾಜಕೀಯ. ಇಲ್ಲ, ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಚರ್ಚೆ ಮಾಡಕ್ಕೆ ಹೋಗಿದ್ರು, ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಆಗಿದ್ವು ಎಲ್ಲವೂ ಕೂಡ ನಡೆಯುತ್ತವೆ. ಅದು ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತ ಹೇಳಿಕೆ ಅಷ್ಟು ಬಿಟ್ರೆ ಅದಕ್ಕೆ ಮತ್ತೆ ನಾವೇನು ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಇಲ್ಲ, ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು. ಪ್ರತಿ ಬಾರಿ ಈ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ DK ಪರವಾಗಿ ಮಾತನಾಡುವಂಥ ಶಾಸಕ ಅಂತಂದರೆ ಡಾಕ್ಟರ್ ರಂಗನಾಥ್ ಮತ್ತೆ ಅದೇ ಮಾತನ್ನು ಹೇಳಿದ್ದಾರೆ. DK ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಜವಾಬ್ದಾರಿ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಮೇ 15ನೇ ತಾರೀಕು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ, ಹೀಗಾಗಿ ಆವತ್ತು ಒಳ್ಳೆ ಸುದ್ದಿ ಸಿಗಬಹುದು ಅಂತ ಹೇಳ್ತಾರೆ ರಂಗನಾಥ್. ಇನ್ನೊಂದು ಕಡೆಗೆ ಗುಬ್ಬಿ ಶ್ರೀನಿವಾಸ್ ಕೂಡ ಅದನ್ನೇ ಹೇಳ್ತಾರೆ. DK ಬ್ರದರ್ಸ್ ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ನಡೆದಿರಬೇಕು ಅಂತಾರೆ ಗುಬ್ಬಿ ಶ್ರೀನಿವಾಸ್. ಕರ್ಮನ್ಯ ವಾದಿಕರಸ್ತೆ ಮಹಾಫಲೇಶು ಕದಾಚನ ಅನ್ನೋ ಒಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಡ್ ಆಫ್ ಎಫರ್ಟ್ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಲ್ಲೂ 40 ವರ್ಷದಿಂದ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಬಹಳಷ್ಟು ಜನ ಆಸೆ ಆಕಾಂಕ್ಷೆ ಇರೋಂಥದ್ದು ಸಹ ಗೊತ್ತಿದೆ, ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನ ಎಲ್ಲರೂ ನಾವೆಲ್ಲ ಯಾವತ್ತಿಂದನೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನ ಆಶಾಭಾವನೆಯಲ್ಲಿ ನಾವಿದ್ದೇವೆ. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಬಹಳಷ್ಟು ಆಶಾಭಾವನೆಯಲ್ಲಿ ಬಹಳಷ್ಟು ಜನ ನನ್ನಂತ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಸೊ ಆ ಪ್ರಯತ್ನದಲ್ಲಿ ಮುಖಂಡರುಗಳನ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನ ಈಗಾಗಲೇ ಒಂದು ಟೀಮರ್ ಹೋಗಿದ್ರು, ಇನ್ನೊಂದು ಟೀಮರ್ ಹೋಗ್ಬೇಕು ಅಂತ ಇದ್ದಾರೆ. ಅದನ್ನ ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾ ಇದ್ದೇವೆ, ಹೋಗ್ತಾರೆ. ಏನೋ ನಡೆದಿರ್ತದೆ ಅಂತ ಅಲ್ಲಿಗೆ ಅರ್ಥ. ಕೊಟ್ಟು ಮಾತು ಉಳಿಸ್ಕೊಬೇಕು ಅಂದ್ರೆ ಏನೋ ನಡೆದಿರ್ತದೆ ಹೈಕಮಾಂಡ್ ಮಧ್ಯದಲ್ಲಿ, ಇವರ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಏನೋ ನಡೆದಿರುತ್ತೆ ಅಂತ ಅನ್ಕೊಂಬೋದು ಅಷ್ಟೇ. ಅವರ ಮಾತಿನ ಅರ್ಥದಲ್ಲಿ ಹೇಳೋದಾದ್ರೆ ಅದನ್ನೇನಾದರೂ ನಾವು ಅನ್ಕೊಂಬೋದಾಗ್ತದೆ ಅಷ್ಟೇ. ಸರ್, ಕುಣಿಗಲ್ ಶಾಸಕ ತುಂಬಾ ಕಾನ್ಫಿಡೆನ್ಸ್ ಆಗಿದೆ. ಗೊತ್ತಿಲ್ಲ, ಅವ್ನಿಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇರಬೇಕೇನೋ ಅದಕ್ಕೆ ಕಾನ್ಫಿಡೆನ್ಸ್ ಆಗಿರ್ತಾನೆ. ನನಗೇನು ಮಾಹಿತಿ ಇಲ್ಲ, ನನಗೇನು ಕಾನ್ಫಿಡೆನ್ಸ್ ಇಲ್ಲ.
ಮುಖ್ಯಮಂತ್ರಿಗಳು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಷ್ಟೇ ಎಫರ್ಟು ಇವರು ಕೂಡ ಡಿ ಕೆ ಶಿ ಕೂಡ ಹಾಕಿದ್ದಾರೆ. ಇಬ್ಬರ ಹೋರಾಟದಿಂದಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅದರಲ್ಲಿ ಆ ವಿಚಾರವಾಗಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಮತ್ತು ಹೈಕಮಾಂಡ್ ನಡುವೆ ಏನು ಒಡಂಬಡಿಕೆ ಏನೋ ಆಗಿರ್ಬೋದೇನೋ ಗೊತ್ತಿಲ್ಲ. ಸುರೇಶ್ ಅವರು ಮಾತಾಡ್ತಕ್ಕಂಥದ್ದು ಕೆಲವೆಲ್ಲ ನೋಡಿದಾಗ ಏನೋ ಆ ಒಡಂಬಡಿಕೆ ಆಗಿರ್ಬೋದೇನೋ ಗೊತ್ತಿಲ್ಲ ನಮಗೆ. ಆಗಿದ್ರೆ ಆ ಥರ ಏನಾರು ಆಗಿದ್ರೆ ಮುಂದೆ ಅವ್ರಿಗೂ ಅವಕಾಶ ಸಿಗಲಿಕ್ಕೆ ಆಗದೆ ಇದ್ದಿದ್ರೆ ಇಷ್ಟೊಂದು ಗಟ್ಟಿದಲ್ಲಿ ಕೇಳಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅಂತ ನೋಡಬೇಕು ಅಲ್ವಾ.